ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಅಂತ ಕೇಳ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನಾನು. ಕೆಲ ತಿಂಗಳ ಹಿಂದೆಯಷ್ಟೇ ತೆಲುಗಿನ ಲವ್ ರೆಡಿ ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಕನ್ನಡದ ಕಲಾವಿದನ ಮೇಲೆ ಪ್ರೇಕ್ಷಕರೊಬ್ಬರು ಕೈ ಮಾಡಿ ಸುದ್ದಿಯಾಗಿತ್ತು. ಇದೀಗ ಅಂಥದ್ದೇ ಘಟನೆ ಕನ್ನಡದಲ್ಲೂ ನಡೆದಿದೆ. ಮೊನ್ನೆಯಷ್ಟೇ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಅವರ ವಿಕೆ ಫಿಲ್ಮ್ಸ್ ಮೂಲಕ ಕ್ಯಾಲೆಂಡರ್ ಅನ್ನೋ ಸಿನಿಮಾವನ್ನ ಬಿಡುಗಡೆ ಮಾಡಲಾಗಿತ್ತು. ಈ ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಪ್ರೇಕ್ಷಕರು ಏಕಾಏಕಿ ಇದು ನನ್ನದೇ ಕತೆ ಅಂತ ಕೂಗಾಡಿ ಡೈರೆಕ್ಟರ್ ನವೀನ್ ಶಕ್ತಿ ಮೇಲೆ ಕೈ ಮಾಡಿದ್ದಾರೆ. ಅಂದಹಾಗೆ ಈ ಸಿನಿಮಾದಲ್ಲಿ ಆದರ್ಶ್ ಗುಂಡುರಾಜ್ ನಾಯಕನಾಗಿ ನಟಿಸಿದ್ದು ಸಿನಿಮಾದ ಕಂಟೆಂಟ್ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ನನ್ನ ಲೈಫ್ ಸ್ಟೋರಿ ಗೊತ್ತಾ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿರೋದು? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಅಂತ ಕೇಳ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನಾನು. ಏನ್ ಹಲೋ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನಾನು. ಹೋಗು ಅಂತ ಹೇಳ್ಬೇಡಿ ನೀವು ನನ್ಗೆ. ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನೀವ್ ಯಾರು ನಾನು ಹೋಗು ಅಂತ ಹೇಳಕ್ಕೆ? ನಿಮ್ ಕತೆ ಅಂತ ಹೇಳಿದ್ರೆ ಹೌದು, ನಿಮ್ ಕತೆನ ಪ್ರೂವ್ ಮಾಡಿದ್ರೆ ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಚೇಂಬರ್ಗೆ ಹೋಗ್ತೀನಿ ನಾನು. ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಹಲೋ ಹಲೋ, ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ನಾನು. ಹಾ ಆಯ್ತಲ್ಲ ನಿಮ್ದು? ಹೌದು. ನಿಮ್ ಕತೆ ತಾನೆ ಚೇಂಬರ್ ಹೋಗ್ತಿರ್ತಾನೆ ಪ್ರೂವ್ ಮಾಡ್ತಿರ್ತಾನೆ. ಆಮೇಲೆ ಮಾತಾಡಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಮಾಡ್ತೀನಿ, ನೋಡ್ತಿರ್ಬೇಕಿದ್ರೆ. ದಯವಿಟ್ಟು ಈಗ ಸದ್ಯಕ್ಕೆ ಕೆಲಸ ಇದೆ ನೋಡಿ. ಇವನು ಯಾರು ನನ್ಗೆ ಹೋಗು ಅಂತ ಹೇಳಕ್ಕೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ರಿ ಮಾತಾಡೋದು ನೀವು? ಇದು ಇನ್ನೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನಿನ್ನೆ ನೋಡ್ಕೊಂಡು. ಸುಮ್ಮನೆ ನಾನು ಮತ್ತೇನದು ಗುಣ ಅಂತ ಹೇಳ್ತಿರೋದು? ನಾನು ಹೇಳ್ತಾ ಇದ್ದಲ್ಲ, ವಿ ರೆಸ್ಪೆಕ್ಟ್ ವುಮನ್ ಕೊಡಿ ಸುಮ್ಮನೆ. ಆಮೇಲೆ ವುಮನ್ ಮೂವಿ ಆಗಿರೋದ್ರಿಂದ ಏನೋ ನಿಮ್ಗೆ ಹೇಳ್ತಿದ್ದಾರೆ ಕಿವಿಲಿ ಬಂದು. ಕಿವಿಲಿ ಏನಿಲ್ಲ, ನಾನು ನಿಮ್ಗೆ ಬಂದು ಹೇಳಿದ್ದೇನಂದ್ರೆ ಇದು ನಾನು ಕಾನ್ಸೆಪ್ಟ್ ಕೊಟ್ಟಿದ್ದು. ಅಲ್ಲಿ ನಾವೇನು ವುಮನ್ ವಿಷಯ ಮಾತಾಡೋದ ಇನ್ನೊಂದು ವಿಷಯ ಅಂತ ಬಂದಾಗ ಎಲ್ರಿಗೂ ಕನೆಕ್ಟ್ ಆಗಿಬಿಟ್ಟು ಮಾಡಿರೋದು. ಸೊ ನಿನ್ನ ಸ್ಟೋರಿ ಅಂತ ನಾವು ನೋಡೋ ಥರ ಹೇಳ್ತಿದ್ದೀನಿ, ಇದು ನನ್ನ ಸ್ಟೋರಿನೇ ಅಂತ. ಬಿಡಿ ಮೇಡಮ್, ಆಯ್ತು ಬಿಡಿ ಸರ್. ಅಲ್ಲ ಬಿಡಿ ಮೇಡಮ್, ಏನಾಯ್ತು? ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ ನಾನು ಚೇಂಬರ್ಗೆ ಹೋಗ್ತೀನಿ ಸರ್. ದಯವಿಟ್ಟು ಇಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲ ಆಡಿಯನ್ಸ್ ಡಿಸ್ಟರ್ಬ್ ಆಗುತ್ತೆ. ನಿಮ್ದು ಏನೇ ಪ್ರಾಬ್ಲಮ್ ಇದೆ ಈಗ ಮಾಡ್ಬಿಟ್ಟು ಮಾತಾಡ್ತಾರೆ ಸರ್. ಇವ್ರು ಯಾರು ಸರ್? ನನ್ನ ಕೈ ಮಾತಾಡಕ್ಕೆ ನೀವು ಕೈ ಮಾಡಿದಿರೋ ಎಲ್ರಿಗೂ ಅದು ತಪ್ಪೆ. ದಯವಿಟ್ಟು ಏನಿದ್ರು ಅಲ್ಲಿ ಹೊರಗಡೆ ಬಗೆಹರಿಸ್ಕೊಳ್ಳಿ. ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡಬೇಡಿ. ಪರ್ಮಿಷನ್ ಇಲ್ದಾರ ಹೆಂಗ್ ಸರ್ ಇವರು ಮೂವಿ ಮಾಡಿದ್ರು? ಚೇಂಬರ್ ಅಲ್ಲಿ ಮಾತಾಡಿ ಮೇಡಮ್. ಚೇಂಬರ್ಗೆ ಹೋಗಿ, ಕೋರ್ಟ್ ಹೋಗಿ, ಎಲ್ಲಿ ಬೇಕಾದ್ರೆ ಹೋಗಿ. ನಾ ಮಾತಾಡೋದು ಹೆಂಗೆ ಅರ್ಥ ಆಯ್ತಾ? ನೀವು ಹೋಗಿ, ನನ್ಗೇನೆ ಹೇಳ್ತೀರಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.